ಇದೆ ಬರ್ತಿದೆ. ವಾಟರ್ ಸೆಟಪ್ ವಾವ್. ಇಲ್ಲಿ ಪನ್ನೀರ್ ನೀವೇನು ತಿನ್ನಲ್ಲ ಅಂದ್ಕೊಂಡು ಈಗ ತಿಂತಿದ್ದೀರಾ? ಆ್ಯಂಡ್ ಹಿಯರ್ ಗೋಸ್ ಆರ್ ಬೆಡ್. ಇವಾಗ ರೀಚ್ ಆದ್ವಿ ನಮ್ಮ ರೆಸಾರ್ಟಿಗೆ. ನೋಡ್ಬೋದು ಅಗ್ರಹಾರಂ ರೆಸಾರ್ಟ್ಸ್ ಅಂತಿದೆ. ಇಲ್ಲೇ ಲೆಫ್ಟು ಟೇಕಿಂಗ್ ಟರ್ನ್ ನಾವು. ಫೈನಲಿ ಆಫ್ಟರ್ 5 long hours of journey from Bangalore, we are reaching our destination. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೆಂಟರ್ ಬನ್ನಿ. ಮುಂದೆ ಒಂದು ಆಲ್ಟೋ ಕಾರ್ ನೋಡ್ತಿರ್ಬೋದು ನೀವು. ಮತ್ತೆ ಮಾವಾರ್ದು ಬಿಸಿ ರೋಡಿಂದ ಬಂದಿದ್ದಾರೆ. ಚೆಕಿಂಗ್ ಮಾಡೋಣ. ಚೆಕ್ಕಿನ ಹತ್ರ ಹೋಗ್ತಿದ್ದೀವಿ ಈಗ. ಜಾಗ ಅಂತೂ ಸಖತ್ತಾಗಿದೆ ನೋಡ್ಬೋದು. ರಿಸೆಪ್ಷನ್ ಫ್ರಂಟ್ ಆಫೀಸ್ ಅಂತಿದೆ ಬೋರ್ಡು. ಲೆಟ್ಸ್ ಗೋ ದೇರ್. ಇಲ್ಲೆಲ್ಲ ಇಂಡಿವಿಜುವಲ್ ಕಾಟೇಜಸ್ಸು ಈ ಥರ ಇರುತ್ತೆ. ಇದು ನಮ್ಮ ಅಪ್ಪ ಅಮ್ಮವ್ರದ್ದು ರೂಮು. ಇದು ನಮ್ಮದು ಕಾಟೇಜ್ ನೋಡ್ಬೋದು. ಧೀರಜ್ ಮತ್ತು ಮಾವ ಅವ್ರದ್ದು ರೂಮು ಇಲ್ಲಿದೆ ಕಾಟೇಜು. ಜಾಗ ಚೆನ್ನಾಗಿದೆ ಮಾವ. ಸೂಪರ್. ಇಷ್ಟ ಆಯ್ತಾ? ಟೈರ್ ಆಯ್ತಾ ಜರ್ನಿ? ಇಲ್ಲ, ಮಂಗಳೂರಿಂದ ಧೀರಜ್ ಡ್ರೈವಿಂಗು. ಹೌದಾ? ಫುಲ್ ಕ್ಯಾಚ್ ಅಪ್ ಆಫ್ಟರ್ ಲಾಂಗ್ ಟೈಮ್. ಬನ್ನಿ ನಮ್ಮ ಕಾಟೇಜ್ ನೋಡೋಣ. ಚಿತ್ರಕೂಡಂ ಅಂತೆ ಇದು ನೇಮು. ಲೆಟ್ಸ್ ಗೆಟ್ ಇನ್. ನೋಡ್ಬೋದು ಎಷ್ಟು ಚಂದ ಇದೆ ರೂಮ್ ಅಂತ. ವಾವ್, ದಟ್ಸ್ ಮೀ. ಸೋಫಾ ಸೆಟ್ ಇದೆ, ಟಿ ವಿ, ವುಡನ್ ಸೀಲಿಂಗು, ಆ್ಯಂಡ್ ಹಿಯರ್ ಗೋಸ್ ಆರ್ ಬೆಡ್. ಸ್ಮಾಲ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಆ್ಯಂಡ್ ದ ಬಾತ್ರೂಮ್. ಈಗ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಕಾಟೇಜ್ ಚೆಕ್ ಮಾಡೋಣ. ಇಟ್ಸ್ ಸೌಪರ್ಣಿಕಾ. ಮಾ ನೋಡಿ, ಲೈಟೆಲ್ಲ ಹಾಕಿಲ್ಲ ಇವರು, ನಾನು ಹಾಕಿದೆ ಈಗ. ಇಲ್ಲೂ ಅಷ್ಟೇ ಸೋಫಾ ಸೆಟ್ಟು, ಟಿ ವಿ, ಆ್ಯಂಡ್ ಹಿಯರ್ ಗೋಸ್ ದ ಬೆಡ್. ಸೇಮ್ ವೇ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಬಾತ್ರೂಮ್ ವಿತ್ ಶವರ್.
ನಮ್ಮಪ್ಪ ಸಣ್ಣಾಗಿದ್ದಾರಂತೆ ನಿಜಕ್ಕೂ ನಾನು ಅದನ್ನೇ ಕಂಪೇರ್ ಮಾಡಿತ್ತು ಮದುವೆ ಹಂಗೆ ಅನ್ಬೇಡಿ, ಆಮೇಲೆ ಡಯಟ್ ಮಾಡಲ್ಲ ಮತ್ತೆ. ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಇಲ್ಲ ಆಗ್ತದೆ ಜಾಗ ಅಂತೂ ನಿಜ ಹೇಳ್ತಿದ್ದೀನಿ, ಫುಲ್ಲು ಮಸ್ತಿಗಿದೆ. ನೋಡ್ಬೋದು ನಮ್ಮಮ್ಮ ಅವರು. ಬನ್ನೀಗ ನಮ್ಮ ಅತ್ತೆ ಮಾವ ಅವ್ರದ್ದು ರೂಮ್ ನೋಡೋಣ. ಇವ್ರದ್ದು ಪರ್ಣಶಾಲಾ ಅಂತೆ ಕಾಟೇಜ್ ಹೆಸರು. ಲೆಟ್ಸ್ ಗೆಟ್ ಇನ್. ಇದು ರೂಮ್ ಇದು, ಬೆಡ್ಡು. ಇಲ್ಲೂ ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಬಾತ್ರೂಮ್. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ. ಹಾಗೆ ಮುಂದೆ ಬಂದರೆ ಸುಮಾರು ಕಾಟೇಜಸ್ ಇದ್ದಾವೆ. ಆ್ಯಂಡ್ ಹಿಯರ್ ವಿ ಗೋ. ಸ್ವಿಮ್ಮಿಂಗ್ ಪೂಲ್ ಇಸ್ ಆಲ್ಸೋ ದೇರ್. ಸ್ವಿಮ್ಮಿಂಗ್ ಇನ್ ದಿಸ್ ಲೊಕೇಶನ್. ವಾವ್. ನಾವು ಸ್ವಿಮ್ಮಿಂಗ್ ಪ್ಲ್ಯಾನ್ ಇದೆ, ಸಂಜೆ ಅಥವಾ ನಾಳೆ ನೋಡಬೇಕು. ನಮ್ಮ ಮಾವ ಅವರು ಬರ್ತಿದ್ದಾರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಚೆಂದ ಇದೆ ಸ್ವಿಮ್ಮಿಂಗ್ ಪೂಲು. ಪುಟಾಣಿ ಬಟ್ ಸಫಿಷಿಯಂಟ್ ಫಾರ್ ಲೆಸ್ ಕ್ರೌಡ್. ನೀರೆಲ್ಲ ಫಿಲ್ಟರ್ ಆಗ್ತಿದೆ ನೋಡಿ. ಚೆನ್ನಾಗಿದೆ, ಚಿಕ್ಕದು ಬಟ್ ಚೆನ್ನಾಗಿದೆ. ಹ್ಞೂ ಅದೇ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇದು ಫೇಮಸ್ ಜಾಗ ಅಂತೆ, ಅಡಿಗೆ ಫುಲ್ಲು ರುಚಿಯಾಗಿರುತ್ತಂತೆ. ಬನ್ನಿ ನೋಡುವ. ಇದು ನಮ್ಮ ಸ್ಟೇಯಿಂದ 3-4 ಕಿಲೋಮೀಟರ್ಸ್ ಅಷ್ಟೇ, 10 ಮಿನಿಟ್ಸ್ ಆಯಿತು. ಇಲ್ಲಿ ಬಂದಿದ್ದೀವಿ, ಕೂತಿದ್ದೀವಿ ಆಯಿತಾ. ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒದ್ದಾಡ್ತಿದ್ದೀವಿ. ಅವರಂತೂ ಪ್ಯೂರ್ ಮಲಯಾಳೀಸು, ನಾವು ಕನ್ನಡಿಗರು. ಯಪ್ಪ, ಕಾನ್ವರ್ಸೇಷನ್ ಮಾಡೋಕ್ಕೆ ಗೂಗಲ್ ಟ್ರಾನ್ಸ್ಲೇಟರೆಲ್ಲ ಯೂಸ್ ಮಾಡ್ತಿದ್ದೀವಿ. ಅಂತೂ ಇಂತೂ ಫಿಶ್ ಫ್ರೈ ಎಲ್ಲ ಆರ್ಡರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಪರೋಟ ಮತ್ತು ಚಿಕನ್ ಕರಿ. ಬನ್ನಿ ನೋಡುವ. ಫಸ್ಟ್ ಫಿಶ್ ಫ್ರೈ ಬಂದಿದೆ, ಸಮುದ್ರದ ಮೀನಂತೆ, ಬಟ್ ಯಾವ ಟೈಪ್ ಗೊತ್ತಾಗ್ತಿಲ್ಲ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ದೀಪ್ತಿ ಅವ್ರು ಅಂತಿದ್ದಾರೆ, ಧೀರಜ್ ಅಷ್ಟೇ. ಹೆಂಗಿದೆ ಧೀರಜ್ ಟೇಸ್ಟು? ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಈವ್ನಿಂಗ್ ಸ್ಪಾಟ್, ನೆತ್ತಾರ ಬ್ರಿಡ್ಜ್. ಬನ್ನಿ ನೋಡುವ ಹೆಂಗಿರುತ್ತೆ ಅಂತ. ಸ್ಮಾಲ್ ವ್ಯೂ ಪಾಯಿಂಟ್ ಅಷ್ಟೇ, ತಿರುನೆಲ್ಲಿ ವಿಲೇಜಲ್ಲಿ, ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಕಾಲಿಂದಿ. ನೋಡಿ ಇದೆ, ಇಲ್ಲಿ ವಾಕಿಂಗ್ ಮಾಡ್ಬೋದು ಆರಾಮಾಗಿ ಸುಮ್ಮನೆ. ನೋಡಿ ಎಷ್ಟು ಚೆಂದ ಇದೆ. ಲೆಫ್ಟಲ್ಲಿ ರೈಟಲ್ಲಿ ವಾವ್, ಅಲ್ಲಿ ನೋಡಿ ಜನ ಎಲ್ಲ ಆರಾಮಾಗಿ ಚಿಲ್ ಮಾಡ್ಕೊಂಡು. ಬನ್ನಿ ನಾವು ಕಾರ್ ಪಾರ್ಕ್ ಇಲ್ಲಿ ಪಾರ್ಕ್ ಮಾಡಿ ಹೋಗಿ. ನೋಡಿ ಎಲ್ಲರೂ ಇಳಿಯೋಕ್ಕೆ ಸಾಹಸ ಪಡ್ತಿದ್ದಾರೆ. ಏಯ್ ಇದೆ ಅಲ್ಲೇ. ಮಾ ಸ್ಟೆಪ್ಪುನ್ ಮಾ ಧೀರಜ್ ಕೈ ಕಡ ಮಾ ಸ್ಟೆಪ್ಪುನ್ ದಾಡ ಸ್ಲೋಗ ಒಳಗಡೆ ಇಳಿ ಪರವಾಗಿಲ್ಲ. ನೋಡಿ ಅದೇ ಬ್ರಹ್ಮಗಿರಿ. ಎಷ್ಟು ಚಂದ ಇದೆ ನೋಡಿ ಈವ್ನಿಂಗ್ಸ್ ಈ ಥರ. ವಿ ಆರ್ ವಾಕಿಂಗ್ ಟುವರ್ಡ್ಸ್ ಕಾಲಿಂದಿ ರಿವರ್. ನೋಡಿ
ಮತ್ತೆ ಆಲ್ ದಿ ಬೆಸ್ಟ್. ಇವಾಗ ವಿಷ್ಣು ಟೆಂಪಲ್ಗೆ ಬಂದಿದ್ದೀವಿ. ಇದು ನಾವು ಉಳ್ಕೊಂಡಿರೋ ರೆಸಾರ್ಟ್ ಹತ್ರನೇ ಇರೋದು, ತಿರುನೆಲ್ಲಿ ಹತ್ರ. ಟೆಂಪಲ್ ಬ್ಯಾಕ್ ಸೈಡ್ ಬ್ರಹ್ಮಗಿರಿ ಮೌಂಟೇನ್ ರೇಂಜಸ್ ಇದೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ನೀರಜ, ದೀಪ್ತಿ, ಮಾವ ತನ್ನಿ ನೋಡೋಣ. ಇಟ್ಸ್ ಟೈಮ್ ಫಾರ್ ಡಿನ್ನರ್. ನಮ್ಮ ರೆಸಾರ್ಟಲ್ಲೇ ಮಾಡ್ತಿದ್ದೀವಿ. ಡೈನಿಂಗ್ ಏರಿಯಾ ಹತ್ರನೇ ಪ್ಲೇ ಏರಿಯಾ ಇದೆ. ಲೂಡೋ, ಕ್ಯಾರಮ್, ಟೇಬಲ್ ಟೆನ್ನಿಸ್ ಆಡಿ. ದೀಪ್ತಿ ಫ್ಲಾಪ್. ದೀಪ್ತಿ ತೋರಿಸಿ ಫ್ಲಾಪ್ ಫೇಸ್. ಕಾಲ್ ಮಾಡ್ತೀರಾ? ಹೌದಾ? ರೆಡಿ ಅಂತೆ. ಬನ್ನಿ ಶೋಭಾ ಬನ್ನಿ. ಫೋನ್ ಕೊಡಿ. ಇಲ್ಲಿ ನೋಡಿ ನಮ್ಮ ಡಿನ್ನರ್. ಬಟರ್ ಚಿಕನ್ ಕಟ್ಟಿಂಗ್ ಇದೆ, ಬರ್ತಿದೆ. ವಾಟರ್ ಸೆಟಪ್. ವಾವ್. ದೀಪ್ತಿ ಇಲ್ಲಿ ಬನ್ನಿ. ನೀವೇನು ತಿನ್ನಲ್ಲ ಅಂದ್ಕೊಂಡು ಈಗ ತಿಂತಿದ್ದೀರಾ? ಹಾಂ ಹಾಕ್ತೆ. ಆ ಕಡೆ ಚೆನ್ನಾಗಿದೆ ಈಗೆಲ್ಲ ಗೊತ್ತಿಲ್ಲ, ಮೊದಲೆಲ್ಲ ಭಾರಿ ಎರಡು ವಾರ ಇದಕ್ಕೆಲ್ಲ ಹುಡುಗರು ಬೇಕು ಬಾಲ್ ಹಿಡಿಯೋಕ್ಕೆಲ್ಲ ಸ್ವಲ್ಪ ಬೆಳಿಗ್ಗೆ ಇಲ್ಲೂ